ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿಯಾಗ್ತಾರೆ. ಬಿಗಿ ಭದ್ರತೆಯ ನಡುವೆ ಮೈಸೂರಿನಲ್ಲಿ ಶೂಟಿಂಗ್ ಆಗಲಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈಗ. ಸೊ ಹಾಗಿದ್ದಾಗ ಯಾವಾಗ ಶೂಟಿಂಗು ಏನು? ಇನ್ನೊಂದು ಕಡೆಗೆ ನಟಿ ರಾಗಿಣಿ ಅಭಿಮಾನಿಗಳನ್ನು ಭೇಟಿ ಆಗಬೇಕಾದಂಥ ಸಂದರ್ಭದಲ್ಲಿ ಕೈ ಕುರುಕ್ತಾ ಇರ್ತಾರೆ. ಆಗ ಒಬ್ಬ ಅಭಿಮಾನಿ ರಾಗಿಣಿ ಕೈ ಹಿಡಿದು ಹಿಂಗೆ ಎಳಿತಾನೆ. ಕಪಾಳ ಮೋಕ್ಷ ಮಾಡ್ತಾರೆ ರಾಗಿಣಿ. ಎಲ್ಲಾಗಿದ್ದು ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಎಲ್ಲ. 10 ತಿಂಗಳ ಬಳಿಕ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿ. ನಾಳೆಯಿಂದ 4 ದಿನ ಮೈಸೂರಿನಲ್ಲಿ ಚಿತ್ರೀಕರಣ. ಬಿಗಿ ಭದ್ರತೆಯಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ದಾಸ ಭಾಗಿ. ನಟ ದರ್ಶನ್ ಮತ್ತೆ ಡೆವಿಲ್ ಶೂಟಿಂಗ್ಗೆ ಎಂಟ್ರಿ ಕೊಡಲಿದ್ದಾರೆ. ಮೈಸೂರಿನಲ್ಲಿ ಸ್ಥಗಿತಗೊಂಡಿದ್ದ ಶೂಟಿಂಗ್ ಮತ್ತೆ ಚಾಲನೆ ನೀಡಲಾಗ್ತಿದೆ. ರೇಣುಕಾಸ್ವಾಮಿ ಪ್ರಕರಣದ ಆರೋಪಿ ದರ್ಶನ್ ಭದ್ರತೆಗಾಗಿ ಭಾರೀ ಮೊತ್ತ ಹಣವನ್ನು ಚಿತ್ರತಂಡ ಖರ್ಚು ಮಾಡಿದ್ದಾರೆ. ಮಾರ್ಚ್ 12ರಿಂದ 15ರವರೆಗೆ ಮೈಸೂರಿನಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ ಮಾಡಲು ಅನುಮತಿ ಸಿಕ್ಕಿದೆ. ಮಾರ್ಚ್ 12ರಿಂದ ಮಾರ್ಚ್ 14ರವರೆಗೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಡೆವಿಲ್ ತಂಡ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಶೂಟಿಂಗ್ ಮಾಡಲಿದ್ದಾರೆ. ಮಾರ್ಚ್ 15ರಂದು ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಚಿತ್ರೀಕರಣಕ್ಕೆ ಪ್ಲಾನ್ ಮಾಡಲಾಗಿದೆ. ಕಾನೂನು ಸುವ್ಯವಸ್ಥೆ ಡಿಸಿಪಿ ಮುತ್ತುರಾಜ್ ಚಿತ್ರೀಕರಣಕ್ಕೆ ಅನುಮತಿ ನೀಡಿದ್ದಾರೆ. ಕೊಲೆ ಪ್ರಕರಣದ ಬಳಿಕ ಶೂಟಿಂಗ್ನಲ್ಲಿ ಭಾಗಿಯಾಗ್ತಿರುವ ದರ್ಶನ್ ಡೆವಿಲ್ ಚಿತ್ರೀಕರಣದ ಭದ್ರತೆಗಾಗಿ ಚಿತ್ರತಂಡ ಭಾರೀ ಮೊತ್ತವನ್ನೇ ವ್ಯಯಿಸುತ್ತಿದೆ. ಹೌದು, ಒಂದು ಪಾಳಿಯಲ್ಲಿ 10 ಮಂದಿ ಪೊಲೀಸ್ ಸಿಬ್ಬಂದಿಯಂತೆ ಒಟ್ಟು 32 ಸಿಬ್ಬಂದಿ ಶೂಟಿಂಗ್ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಭದ್ರತೆಗಾಗಿ ತಂಡದವರು 1,64,785 ರೂಪಾಯಿಯನ್ನ ಡೆವಿಲ್ ಚಿತ್ರತಂಡ ಪಾವತಿಸಿದೆ. ಅಂದಹಾಗೆ 10 ತಿಂಗಳ ಹಿಂದೆ ಮೈಸೂರಿನಲ್ಲಿ ರೇಣುಕಾಸ್ವಾಮಿ ಪ್ರಕರಣದ ಸಂಬಂಧ ದರ್ಶನ್ ಬಂಧನವಾಗಿತ್ತು. ಡೆವಿಲ್ ಸಿನಿಮಾಗೆ ಚಿತ್ರೀಕರಣಕ್ಕೆಂದು ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ತಂಗಿದ್ದ ವೇಳೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಇದೀಗ 10 ತಿಂಗಳ ಬಳಿಕ ಮತ್ತೆ ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ ನಡೆಯಲಿದೆ. ಫೋಟೋ ತೆಗೆಸಿಕೊಳ್ಳುವ ನೆಪದಲ್ಲಿ ಅಸಭ್ಯತೆ, ಅಭಿಮಾನಿಗೆ ನಟಿ ರಾಗಿಣಿ ಕಪಾಳ ಮೋಕ್ಷ. ಕಲಾವಿದರು ಎಂದ ತಕ್ಷಣ ಅವರ ಜೊತೆ ಒಂದು ಫೋಟೋ ತಗೋಬೇಕು, ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಬೇಕು ಅನ್ನೋ ತುಡಿತ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಹಾಗೇನೆ ನಟ ನಟಿಯರಿಗೂ ಸಹ ಫ್ಯಾನ್ಸ್ ಬೇಸರಗೊಳಿಸಬಾರದು ಅನ್ನೋ ಭಾವನೆ ಇರುತ್ತೆ. ಆದ್ರೆ ಕೆಲವೊಂದು ಬಾರಿ ಕಣ್ಮುಚ್ಚಿ ಬಿಡೋದ್ರ ಒಳಗೆ ಅಚಾತುರ್ಯಗಳು ನಡೆದು ಹೋಗುತ್ತೆ. ಇಂಥದ್ದೇ ಒಂದು ಘಟನೆ ರಾಗಿಣಿ ಜೊತೆ ನಡೆದಿದೆ. ನಟಿ ರಾಗಿಣಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾದಾಗ ಅಭಿಮಾನಿಯೊಬ್ಬ ಅತಿರೇಕದ ವರ್ತನೆ ತೋರಿಸಿದ್ದಾನೆ. ಸೆಲ್ಫಿ ಕೇಳುವ ನೆಪದಲ್ಲಿ ರಾಗಿಣಿ ಕೈ ಹಿಡಿದು ಎಳೆದಿದ್ದಾನೆ. ಕೋಪಗೊಂಡ ನಟಿ ರಾಗಿಣಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಅಲ್ಲದೆ ಕಡುಕೋಪಗೊಂಡ ನಟಿ ರಾಗಿಣಿ ಕೆಂಡವಾಗಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಒಟ್ಟಾರೆ ದರ್ಶನ್ 10 ತಿಂಗಳ ಬಳಿಕ ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ರೆ ನಟಿ ರಾಗಿಣಿಗೆ ಫ್ಯಾನ್ಸ್ನಿಂದ ಕಿರಿಕಿರಿ ಉಂಟಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.